ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಒಂದ್ ಕಡೆ ಮೂಡಾ ಕೇಸ್ನಲ್ಲಿ ಮುಖ್ಯಮಂತ್ರಿಗಳಿಗೆ ಬಿಸಿ ಮುಟ್ಟಿಸುವಂತಹ ಪ್ರಯತ್ನ ಪ್ರತಿಪಕ್ಷಗಳಿಂದ ಜೋರಾಗಿ ನಡೀತಾ ಇದೆ ಪಾದಯಾತ್ರೆಯ ಮೂಲಕ. ಮತ್ತೊಂದು ಕಡೆಗೆ ವಾಲ್ಮೀಕಿ ನಿಗಮದ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಸಿಬಿಐ, ಇಡಿ, ಎಸ್ಐಟಿ ಮೂರು ಕಡೆಗಳಿಂದ ತನಿಖೆ ಆಗ್ತಿದೆಯಲ್ಲ, ಈ ಕೇಸ್ನಲ್ಲಿ ಬಿಗ್ ಅಪ್ಡೇಟ್. ಅಚ್ಚರಿಗೆ ಕಾರಣವಾಗಿದೆ ಈ ಬೆಳವಣಿಗೆ. ಅತಿ ದೊಡ್ಡ ಟ್ವಿಸ್ಟ್ ಹಾಗಾದ್ರೆ ಈ ಕೇಸ್ನಲ್ಲಿ ಇದು ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಮೂಡಾ ಕೇಸ್ನಲ್ಲಿ ರಾಜ್ಯಪಾಲರು ಏನ್ ತೀರ್ಮಾನ ತಗೊಳ್ತಾರೆ, ಇವತ್ತ ನಾಳಿನ ನಾಡಿದ್ದುನ ಯಾವಾಗ ವಿಚಾರ ಹೊರಗಡೆ ಬರಬಹುದು, ಕಾನೂನು ತಜ್ಞರ ಸಲಹೆ ಏನಿದೆ ಅನ್ನೋದ್ರ ಸುತ್ತಾನೆ ಸಿಕ್ಕಾಪಟ್ಟೆ ಕುತೂಹಲಕಾರಿ ಚರ್ಚೆಗಳಾಗ್ತಿವೆ. ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗುತ್ತಾ. ಇದರಿಂದ ಪ್ರಾಸಿಕ್ಯೂಷನ್ ಕೊಟ್ರೆ ಖಂಡಿತ ದೊಡ್ಡ ಬೆಳವಣಿಗೆನೇ ಅದು. ಆದ್ರೆ ಇದ್ರ ನಡುವೆ ಇನ್ನೊಂದು ಬಿಗ್ ಅಪ್ಡೇಟ್. ವಾಲ್ಮೀಕಿ ನಿಗಮದ ಅಂದ್ರೆ ST ಬೋರ್ಡ್ಗೆ ಸಂಬಂಧಪಟ್ಟಂತ ಕೇಸ್ನಲ್ಲಿ ಬಿಗ್ ಅಪ್ಡೇಟ್. SIT ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದೆ, ದೋಷಾರೋಪ ಪಟ್ಟಿಯನ್ನ ಸಲ್ಲಿಕೆ ಮಾಡಿದೆ. ತನಿಖೆ ಶುರು ಮಾಡಿದ್ರಲ್ಲ, ಮೊದಲು CID ಮಾಡೋಕೆ ಶುರು ಮಾಡಿತ್ತು, ಆಮೇಲೆ ವಿಶೇಷ ತಂಡ ಅಂತ ರಚನೆ ಮಾಡಿ ತನಿಖೆ ಕೊಟ್ಟರು ಸರ್ಕಾರದವರು. ಯಾಕಂದ್ರೆ ಅಧಿವೇಶನದಲ್ಲಿ ಮತ್ತೆ ಅಸ್ತ್ರ ಆಗಬಾರ್ದು ಅಂತ. ಇಡಿ, CBI ಎಲ್ಲ ಬರ್ತಾ ಇರೋದ್ರಿಂದ ನಾವೇ ಇದನ್ನ ಕಠಿಣವಾಗಿ ಪರಿಗಣಿಸಿದ್ದೀವಿ ಅಂತ SIT ಕೊಟ್ಟಿದ್ದಾಯ್ತು. SIT ಅವಧಿಗೆ ಸರಿಯಾಗಿ ಚಾರ್ಜ್ ಶೀಟ್ ಮಾಡಬೇಕಲ್ಲ, ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದು 3,500 ಪುಟಗಳ ದೋಷಾರೋಪ ಪಟ್ಟಿ ಇದಾಗಿದೆ. 12 ಜನರ ವಿರುದ್ಧ ಈ ಕೇಸಲ್ಲಿ FIR ಆಗಿದೆ. ಯಾರ್ಯಾರಿದ್ದಾರೋ ಆರೋಪಿತರು ಅವರೆಲ್ಲರ ವಿರುದ್ಧ 12 ಜನರ ವಿರುದ್ಧ ಈಗ ಈ ದೋಷಾರೋಪ ಪಟ್ಟಿಯಲ್ಲಿ ಇರೋದು ವಿಚಾರಗಳು. ಆದರೆ ಬಿಗ್ ಟ್ವಿಸ್ಟ್ ಏನಿದ್ರಲ್ಲಿ, ದೋಷಾರೋಪ ಪಟ್ಟಿ ಸಲ್ಲಿಕೆ ಮಾಡೋದು ನಾರ್ಮಲ್ ಪ್ರಾಸೆಸ್ ಅಲ್ವಾ ಅಂತ ಕೇಳಬಹುದು. ದದ್ದಲ್ ಹೆಸರಿಲ್ಲ, ನಿಗಮದ ಅಧ್ಯಕ್ಷ ದದ್ದಲ್ ಹೆಸರಿಲ್ಲ. ಎಲ್ಲಕ್ಕಿಂತ ಪ್ರಮುಖವಾಗಿ ಯಾರ ಮೌಖಿಕ ಆದೇಶದ ಮೇರೆಗೆ ನಡೆಯಿತು ಅಂತ ಅಧಿಕಾರಿ ಚಂದ್ರಶೇಖರ್ ಡೆತ್ ನೋಟ್ ಅಲ್ಲಿ ಬರೆದಿಟ್ಟಿದ್ದಾರೋ ಆ ಮಿನಿಸ್ಟರ್, ಇಡಿ ಇಕ್ಕಳದಲ್ಲಿ ಸಿಕ್ಕಾಕೊಂಡಿರುವ ಮಾಜಿ ಮಿನಿಸ್ಟರ್ ಬಿ ನಾಗೇಂದ್ರ ಅವರ ಹೆಸರೂ ಇಲ್ಲ. ಶಾಸಕ ದದ್ದಲ್ ಮತ್ತು ಮಾಜಿ ಮಿನಿಸ್ಟರ್ ನಾಗೇಂದ್ರ ಇವರಿಬ್ಬರನ್ನ ಹೊರತುಪಡಿಸಿ ಸತ್ಯನಾರಾಯಣ, ಪದ್ಮನಾಭ, ಇನ್ನು ಬೇರೆ ಬೇರೆಯವರು, ನಿಗಮದವರು, ಬ್ಯಾಂಕ್ ಅವರು, ಹಲವರ ವಿರುದ್ಧ, ಒಟ್ಟು 12 ಜನರ ವಿರುದ್ಧ ಇಲ್ಲಿ ದೋಷಾರೋಪ ಪಟ್ಟಿಯಲ್ಲಿ ವಿಚಾರಗಳನ್ನು ಕೊಡಲಾಗಿದೆ. ಕೋರ್ಟ್ಗೆ ಸಲ್ಲಿಕೆ ಮಾಡಿದೆ SIT. ಸೊ ಏನು ಹೇಳಿದ್ರು ಸೆಷನ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಅದರ ಪ್ರತಿಬಿಂಬವ ಇದು ಅನ್ನೋ ರೀತಿ ಆರೋಪಗಳು ಕೇಳಿ ಬರ್ತಿದ್ದಾವೆ. ಸಹಜವಾಗಿ ಪ್ರಶ್ನೆ, ಗೊತ್ತಿಲ್ಲ, ಅಡಿಷನಲ್ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಅವಕಾಶ ಇರುತ್ತಲ್ಲ. ಈಗ ಪ್ರೈಮರಿಯಾಗಿ ಒಂದು ದೋಷಾರೋಪ ಪಟ್ಟಿ, ಆಮೇಲೆ ದದ್ದಲ್ ನಾಗೇಂದ್ರ ವಿರುದ್ಧವೇ ಸಪ್ರೇಟ್ ಆಗಿ ಸಲ್ಲಿಕೆ ಮಾಡ್ತಾರೋ ಗೊತ್ತಿಲ್ಲ. ಈಗ ಸದ್ಯಕ್ಕೆ ಸಲ್ಲಿಕೆ ಆಗಿರೋ ದೋಷಾರೋಪ ಪಟ್ಟಿಯಲ್ಲಿ ಇವರಿಬ್ಬರ ಹೆಸರೇ ಇಲ್ಲ. ಸೆಷನ್ನಲ್ಲಿ ಏನು ವಕಾಲತ್ತು ತಗೊಂಡ್ರಲ್ಲ ಸಿದ್ದರಾಮಯ್ಯನವರು, ಒಂಟಿಯಾಗಿ ಪ್ರತಿಪಕ್ಷಗಳನ್ನು ತರಾಟೆಗೆ ತಗೊಂಡ್ರಲ್ಲ, ಡಾಕ್ಯುಮೆಂಟ್ಸ್ ಇಟ್ಕೊಂಡು, ಹೌದು ಹಗರಣ ಆಗಿದೆ, ಅದು 187 ಕೋಟಿ ಅಲ್ಲ 89 ಕೋಟಿ, ಆಮೇಲೆ ಇದರಲ್ಲಿ ಯಾರ್ದು ಮಿನಿಸ್ಟರ್ ಪಾತ್ರ ಇಲ್ಲ, ಇವರೆಲ್ಲ ಪಾಲಿಸಿ ಮೇಕರ್ಸು, ಅಧಿಕಾರಿಗಳು ಮಾಡಿರ್ತಾರೆ, ನಿಗಮಕ್ಕೆ ದುಡ್ಡು ಹೋದ ಮೇಲೆ ಸರ್ಕಾರದ ಪರ್ಮಿಷನ್ ತಗೊಂಡು ಕೂತ್ಕೊಳ್ಳಲ್ಲ ಅಂತೆಲ್ಲ ವಾದ ಪ್ರತಿವಾದ ಆಯ್ತಲ್ಲ. ಸೊ ಅಧಿಕಾರಿಗಳೇ ಮಾಡಿದ್ದಿದ್ದನ್ನ ಮಿನಿಸ್ಟರ್ ಅಲ್ಲ, ಸರ್ಕಾರ ಅಲ್ಲ, ಹಣಕಾಸು ಇಲಾಖೆಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಏನು ವಾದ ಮಂಡಿಸಿದ್ರು, ಅದನ್ನೇ ಸಾಬೀತುಪಡಿಸೋದಕ್ಕೆ ಮುಂದಾಗ್ತಿದ್ದಾರಾ ಅನ್ನೋ ಒಂದು ಪ್ರಶ್ನೆ ಎದ್ದಿದೆ. ಯಾಕಂದ್ರೆ ಮೊದಲೇ SIT ವಿರುದ್ಧ ಪ್ರತಿಪಕ್ಷ ಆರೋಪ ಮಾಡ್ತಿದೆ. ಸಾಕ್ಷಿಗಳನ್ನ CBI, ಇಡಿಗೆ ಸಿಗದಂತೆ ಮುಚ್ಚಾಕೋಕ್ ನೋಡ್ತಿದ್ದಾರೆ SIT ಅಂತ. ಅಷ್ಟು ಸಾಲದು ಅಂತ ಯಾರು ಅರೆಸ್ಟ್ ಆಗಿರೋರು, ಆರೋಪಿತರಿದ್ದಾರೋ ಅವರೇ SIT ವಿರುದ್ಧ ದೂರು ಕೊಟ್ಟಿದ್ದಾರೆ. ಕೋರ್ಟ್ಗೆ ಅರ್ಜಿ ಎಲ್ಲ ಹಾಕೊಂಡಿದ್ದಾರೆ. ನಮ್ಗೆ ಕಷ್ಟ ಕೊಡ್ತಿದ್ದಾರೆ, ಒತ್ತಡ ಹಾಕ್ತಿದ್ದಾರೆ ಮತ್ತು ಸಾಕ್ಷಿ ನಾಶ ಆಗಬಹುದು, SIT ಇಂದಾನೆ ವಾಟ್ಸ್ಆ್ಯಪ್ ಚಾಟ್ ರಕ್ಷಿಸಿ, CCTV ದೃಶ್ಯವನ್ನು ರಕ್ಷಣೆ ಮಾಡಿ ಅಂತೆಲ್ಲ ನೋಡಿದ್ದೀವಲ್ಲ, ಸತ್ಯನಾರಾಯಣ ವರ್ಮ ಆದಿಯಾಗಿ ಏನೇನು ಬೆಳವಣಿಗೆಗಳಾಗಿವೆ ಅಂತ. ಸೊ SITಯ ಬಗ್ಗೆ ಡೌಟ್ ಇದೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಅವತ್ತೊಂದು ಎಚ್ಚರಿಕೆ ಕೊಟ್ಟಿದ್ರು, SIT ಅವರು ಕೂಡ ನಾಳೆ ಇಡಿ, CBI ಇಕ್ಕಳಕ್ಕೆ ಸಿಲುಕಬಹುದು. ಹೆಂಗ್ ಈ ತರ ಮಾಡಿದ್ರಿ ನೀವು, ಈ ಕೇಸಲ್ಲಿ ತಿರುಚಿದ್ರ ಅಂತ ಅವರು ಸಂಕಷ್ಟಕ್ಕೆ ಸಿಕ್ಕಾಕೊಳ್ಬಹುದು ಅಂತ ಕೇಂದ್ರ ಸಚಿವರು ಅವತ್ತು ಕಠಿಣವಾದ ಸಂದೇಶ ಕೊಟ್ಟಿದ್ದು ನೆನಪು ಮಾಡ್ಕೊಳ್ಬಹುದು. ಆ ರೀತಿ ಏನಾದ್ರೂ ತಿರುಚುವ ಕೆಲಸ ಆಗಿದೆಯಾ? ಇದು ಪ್ರತಿಪಕ್ಷಗಳ ಗಂಭೀರ ಆರೋಪ. ಈ ಕೇಸ್ನಲ್ಲಿ ದದ್ದಲ್ ಮತ್ತು ಮಾಜಿ ಮಿನಿಸ್ಟರ್ ನಾಗೇಂದ್ರ ಹೆಸರು ಯಾಕಿಲ್ಲ ಅಂತ ಈಗಾಗಲೇ ಹೇಳಿದಾಗ ಅಡಿಷನಲ್ ಆಗಿ ಆಮೇಲೆ ಚಾರ್ಜ್ ಶೀಟ್ ಬಂದ್ರು ಗೊತ್ತಿಲ್ಲ. ಸದ್ಯದ್ದು ನಾವು ಹೇಳ್ತಾ ಇರೋದು
45 ಕೋಟಿಯನ್ನ ಈಗಾಗಲೇ ವಶಪಡಿಸ್ಕೊಂಡಿದ್ದೀವಿ. ಇನ್ನೂ 45 ಕೋಟಿಯನ್ನ ಅಕೌಂಟ್ ಫ್ರೀಸ್ ಮಾಡಿದ್ದೀವಿ. ಅದನ್ನು ಕೂಡ ವಶಪಡಿಸ್ಕೊಳ್ಳೋ ಪ್ರಕ್ರಿಯೆ ನಡೀತಾ ಇದೆ. ಸೇರಿದಂತೆ ಹಲವು ವಿಚಾರಗಳನ್ನ ಈ ಕೇಸ್ನಲ್ಲಿ ಯಾವ ರೀತಿ ಅಧಿಕಾರಿಗಳು ನಿಗಮದವರು ಸೇರಿಕೊಂಡು ಬ್ಯಾಂಕ್ ಆಫೀಸರ್ಸ್ ಜೊತೆಗೆ ಕೈ ಜೋಡಿಸಿ ಏನೇನು ಮಾಡಿದ್ರು, ಏನೇನು ಸಂಚು ರೂಪಿಸಿದ್ರು, ಅಕೌಂಟ್ ಓಪನ್ ಮಾಡಿಸಿದ್ರು, ಎಲ್ಲವೂ ಕಂಪ್ಲೀಟ್ ಆಗಿರೋದೇ ಅಧಿಕಾರಿಗಳ ಸುತ್ತ ಅಂತ ದೋಷಾರೋಪ ಪಟ್ಟಿಯಲ್ಲಿರುವಂಥ ಮುಖ್ಯಾಂಶಗಳು. ಆದರೆ ಇಡಿಗೆ ಹೆಂಗೆ ಬೇರೆ ವಿಚಾರ ಸಿಕ್ತು? ಇಬ್ಬರೂ ತನಿಖೆ ಮಾಡ್ತಿರೋದು ಒಂದೇ ಕೇಸ್ ಮೇಲೆ. ಈಗ ಡಿಜಿಟಲ್ ಸಾಕ್ಷ್ಯಗಳು ಬೇರೆ ಬೇರೆದೆಲ್ಲ ಒಂದೇ ದಾರಿಯಲ್ಲಿ ಲೀಡ್ ಆಗ್ಬೇಕು ತಾನೆ. ಇಡಿ ಹೇಳ್ತಾ ಇದೆ ಎಲೆಕ್ಷನ್ಗೆ ಖರ್ಚಾಗಿರುವ ಬಗ್ಗೆ ನಮಗೆ ಪಕ್ಕ ಸಾಕ್ಷಿ ಸಿಕ್ಕಿದೆ ಅಂತ. ಕೋರ್ಟ್ ಕೊಟ್ಟಿರೋ ರಿಮಾಂಡ್ ಕಾಪಿ ಎಲ್ಲೋದೇ ಪಾಯಿಂಟ್ಸ್ ಇದೆ. ಯಾಕೆ ನಮಗೆ ನಾಗೇಂದ್ರ ಕಸ್ಟಡಿಗೆ ಬೇಕು, ವಿಚಾರಣೆ ಮಾಡಬೇಕು ಅಂತ ಕೇಳುವಾಗ ಏನು ಪಾಯಿಂಟ್ಸ್ ಕೊಟ್ಟರು? ಇದನ್ನೇ ಕೊಟ್ಟಿರೋದು. 3 ಮೊಬೈಲ್ಗಳನ್ನು ನಾಶಪಡಿಸಲಾಗಿದೆ ಮತ್ತು ನಾಗೇಂದ್ರ ಅತ್ಯಾಪ್ತರ ಮೊಬೈಲಿಂದಲೇ ನಮಗೆ ಸ್ಫೋಟಕ ಸಾಕ್ಷಿ ಸಿಕ್ಕಿದೆ. ಎಲೆಕ್ಷನ್ಗೆ ಬಳಕೆ ಆಗಿದೆ, ವೋಚರ್ ಹಂಚೋದಿಕ್ಕೆ ತೆಲಂಗಾಣದಲ್ಲೂ ಎಲ್ಲೋ ಬಳಸ್ಕೊಳ್ಳಲಾಗಿದೆ, ಮದ್ಯ ಖರೀದಿಗೆ ಬಳಸ್ಕೊಳ್ಳಲಾಗಿದೆ, ಎಲೆಕ್ಷನ್ಗೆ ಹೋಗಿರುವ ಬಗ್ಗೆ ನಮಗೆ ಪಕ್ಕಾ ಡೀಟೇಲ್ಸ್ ಸಿಕ್ಕಿದೆ ಮತ್ತು ಯಾರ್ಯಾರ ಇನ್ವಾಲ್ವ್ಮೆಂಟ್ ಅನ್ನೋದ್ರ ಬಗ್ಗೆನೂ ದಾಖಲೆಗಳಿವೆ ಅಂತ ಪತ್ರಿಕಾ ಪ್ರಕಟಣೆ ಕೊಟ್ಟು ಅಧಿಕೃತ ಮಾಹಿತಿಯನ್ನು ಇಡಿ ಕೊಟ್ಟಿದೆ. ಅಲ್ಲಿ ತನಕ ಇಡಿ ವಿಚಾರಣೆಯ ಅಪ್ಡೇಟ್ಸ್ ನಮಗೆ ಸಿಕ್ಕಿದೆ, ಉಳಿದದ್ದು ಸಿಗಬೇಕು ಈಗೇನೇನು ಆಗ್ತಿದೆ ಅಂತ. ಯಾಕಂದರೆ ಈ ಕೇಸ್ನಲ್ಲಿ ಹಣಕಾಸು ಇಲಾಖೆಯ ಹಿರಿಯ ಅಧಿಕಾರಿಗಳನ್ನು ವಿಚಾರಣೆಗೆ ಒಳಪಡಿಸೋದಕ್ಕೆ ತಯಾರಿ ಮಾಡಿಕೊಳ್ತಾ ಇತ್ತು ಇಡಿ. IAS ಆಫೀಸರ್ಸ್ನ ವಿಚಾರಣೆಗೆ ಒಳಪಡಿಸಿದ್ರೆ ಹಣಕಾಸು ಇಲಾಖೆಯ ಈ ಇಬ್ಬರು ಪ್ರಮುಖ IAS ಅಧಿಕಾರಿಗಳಿಗೂ ಗೊತ್ತಾಗದೆ ಇಷ್ಟೆಲ್ಲ ಆಗಿದ್ದು ಹೇಗೆ? ಹಣಕಾಸು ಇಲಾಖೆ ಅಧಿಕಾರಿಗಳು ಲಾಕ್ ಆದರೆ ಮುಖ್ಯಮಂತ್ರಿಗಳ ಕುತ್ತಿಗೆ ಬರುತ್ತಾ ಇದು ಅನ್ನೋ ತನಕ ಮಾಹಿತಿಗಳು ಹೊರಬಂದಿದ್ದಾವೆ ಇಡಿ ಏನೇನು ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ. ಆದರೆ SIT ಮಾತ್ರ ಕಂಪ್ಲೀಟ್ ಆಗಿ ಅಧಿಕಾರಿಗಳ ಸುತ್ತವೇ ವಿಚಾರಣೆ ನಡೆಸಿ ಸತ್ಯವನ್ನ ಕಂಡುಕೊಂಡಿದ್ಯಾ? ಅಂದ್ರೆ ಈ ಎರಡು ವ್ಯತ್ಯಾಸಗಳು ಗೊತ್ತಿಲ್ಲ, ಯಾರು ಸರಿ ಯಾರು ತಪ್ಪು ನಾಳೆ ಕೋರ್ಟ್ ತೀರ್ಮಾನ ಮಾಡುತ್ತೆ. ಅದ್ರ ಮಧ್ಯೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಬೇರೆ CBIಗೆ ಒಪ್ಪಿಸ್ಬೇಕಿದು. SIT ಒಂದ್ ಕಡೆ ಇಡಿ CBI ಅನ್ಕೊಂಡು ಎಲ್ಲ ಆಗ್ತಿದೆಯಲ್ಲ, ಗೊಂದಲಗಳು ಬೇಡ. ಮತ್ತು ಇಲ್ಲಿ ರಾಜ್ಯದ ತನಿಖಾ ಇಲಾಖೆಯ ಮುಂದೆ ಅಥವಾ ಅಧಿಕಾರಿಗಳ ಮುಂದೆ, ಏಜೆನ್ಸಿ ಮುಂದೆ ನಾವು ಹಾಜರಾಗೋಕ್ಕಾಗಲ್ಲ. ಇದು ಅಂತಾರಾಷ್ಟ್ರೀಯ ಮಟ್ಟದ ಮಹತ್ವವನ್ನು ಹೊಂದಿರ್ತವೆ ಈ ರೀತಿ ಬ್ಯಾಂಕ್ಗೆ ಸಂಬಂಧಪಟ್ಟ ಕ್ರೈಮು ಅಕ್ರಮಗಳು. CBIನೇ ಮಾಡಬೇಕು RBI ಗೈಡ್ಲೈನ್ಸ್ ಪ್ರಕಾರ ಅಂತ ಕೋರ್ಟ್ಗೆ ಹೋಗಿದ್ದು. ಕೋರ್ಟ್ ಸರ್ಕಾರಕ್ಕೆ ನೋಟಿಸು ಕೊಟ್ಟಿದೆ. CBIಗೆ ಈ ಕೇಸನ್ನ ಸಂಪೂರ್ಣವಾಗಿ, ಈಗಿದೆ CBI ಸಂಪೂರ್ಣವಾಗಿ ಅವರೇ ತಗೊಳ್ಳೋ ರೀತಿಯಲ್ಲಿ ಆ ಪ್ರಾಸೆಸ್ಸು ನಡೀತಾ ಇದೆ. ನೋಡ್ಬೇಕು ಏನಾಗುತ್ತೆ ಅಂತ. ಇದ್ರ ನಡುವೆ ಈಗ SIT ಚಾರ್ಜ್ ಶೀಟ್ ಗಮನ ಸೆಳೀತಿದೆ. ಎಷ್ಟು ವ್ಯತಿರಿಕ್ತವಾಗಿದೆ ನೋಡಿ. SIT ಹೇಳ್ತಿರೋದು ಹಿಂಗೆ, ಅದ್ರ ಮಧ್ಯೆ ಈ ಕೇಸ್ನಲ್ಲಿ ಆರೋಪ ಮಾಡ್ತಿರೋರು ಪ್ರತಿಪಕ್ಷಗಳು ಏನು ಹೇಳ್ತಿದ್ದಾರೆ? ಸರಿ, ಅಧಿಕಾರಿಗಳ ಕೆಲಸ ಇದು, ಹಗರಣ ನಡೆದಿರೋದು ಹೌದು, ಬಟ್ ಯಾಮರ್ಸಿ ಸರ್ಕಾರಕ್ಕೆ ಯಾಮರ್ಸಿ ಅಧಿಕಾರಿಗಳೇ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರಲ್ಲ. ಎಲೆಕ್ಷನ್ಗೆ ಮದ್ಯ ಖರೀದಿಗೆ ಅಧಿಕಾರಿಗಳು ದುಡ್ಡು ಹೊಂದಿಸ್ಕೊಟ್ರ, ಅದಕ್ಕೆ ಉತ್ತರಿಸ್ಲಿ ಮೊದಲು ಅಂತ ಸವಾಲ್ ಹಾಕಿರೋದನ್ನೆಲ್ಲ ನೋಡ್ತಾ ಇದ್ದೀವಿ. ಸಾಕ್ಷಿನೇ ಸಿಕ್ಕಿದೆ ಅಂತ ಇಡಿ ಹೇಳಿದೆಯಲ್ಲ ಅಂತ. ಸೊ ಈಗ ದೊಡ್ಡ ಪ್ರಶ್ನೆ ಇದು ಈ ಕೇಸ್ನಲ್ಲಿ. SIT ಹೇಗೆ ಈ ರೀತಿಯ ದೋಷಾರೋಪ ಪಟ್ಟಿ ಸಲ್ಲಿಕೆ ಮಾಡಿದೆ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ವಿವರಣೆಗಳು ಹೊರ ಬರಬೇಕು, ಅಥವಾ ಮುಂದಿನ ಅವರ ನಡೆಯ ಬಗ್ಗೆ ಗೊತ್ತಾಗಬೇಕು. BJP ಅವರು ಹೇಳೋ ರೀತಿ SITಗೂ ಸಂಕಷ್ಟ ಎದುರಾಗಲಿದೆಯಾ? ಕಾದು ನೋಡೋಣ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.